ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನೂತನವಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ರಾಜ್ಯದ ಪರವಾಗಿ, ಕರ್ನಾಟಕ ರಾಜ್ಯದ ಪರವಾಗಿ, ನಮ್ಮ ಕರ್ನಾಟಕ ಜನತೆ ಪರವಾಗಿ ಆರ್ಥಿಕ ಅಭಿನಂದನೆಗಳು ತಿಳಿಸುತ್ತಾ, ಈ ರಾಜ್ಯವನ್ನು ನಮ್ಮ ಬರೋ 2 ವರ್ಷದಲ್ಲಿ ನಮ್ಮ ಡಿ.ಕೆ. ಸಾಹೇಬರು ಇನ್ನಷ್ಟು ಅಭಿವೃದ್ಧಿ ತಗೊಂಡೋಗಿ ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ನಮ್ಮ ರಾಜ್ಯ, ಕರ್ನಾಟಕ ರಾಜ್ಯ ನಮ್ಮ ಇಡೀ ಭಾರತ ದೇಶದಲ್ಲೇ ನಂಬರ್ 1 ರಾಜ್ಯವಾಗಿ ಮಾಡ್ತೀನಂತ ನಮ್ಮ ಜನಗಳಿಗೆ ಪೂರ ಭರವಸೆ ಇದೆ. ಹಾಗೂ ನಮ್ಮ 40 ವರ್ಷದಿಂದ ನಮ್ಮ ಡಿ.ಕೆ. ಸಾಹೇಬರು ಪಟ್ಟಿರೋ ಕಷ್ಟಕ್ಕೆ ಇವತ್ತು ದೇವರು ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಿಗೆ ಪ್ರಮಾಣವಚನ ಮಾಡೋಕ್ಕೆ ಅವ್ರಿಗೆ ಸಹಕರಿಸಿದ್ದಾರೆ. ಇಡೀ ನಮ್ಮ ಕರ್ನಾಟಕ ಜನತೆ ಪರವಾಗಿ ನಮ್ಮ ದೇವರಿಗೆ ಅನಂತ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ಈ ಕಾಂಗ್ರೆಸ್ ಕಾರ್ಯಕರ್ತ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ ಅಂದರೆ ಅದಕ್ಕೆ ನಮ್ಮ AAC ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ಪಾರ್ಲಿಮೆಂಟ್ ವಿರೋಧ ಪಕ್ಷ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಸಾಹೇಬರು ಹಾಗೂ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು ಹಾಗೂ ನಮ್ಮ ವೇಣುಗೋಪಾಲ್ ಸಾರು, ಸುರ್ಜೇವಾಲಾ ಸಾರು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು. ಮೊದಲನೇದಾಗಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದ ರಾಜ್ಯದ ದೊರೆ ಆಗಿದ್ದು ನಮ್ಮ ಕರ್ನಾಟಕ ರಾಜ್ಯದ ಇಡೀ ನಮ್ಮ ಕರ್ನಾಟಕ ಜನಪ್ರಿಯ ಮುಖ್ಯಮಂತ್ರಿಗಳಾದ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಒಂದು ಇದರಿಂದ ಅವರು ಇವತ್ತು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.